ನೋಡಿ, ಲೋಕದವರಿಗೂ ನಮಗೂ ಬಹಳ ವ್ಯತ್ಯಾಸ ಇದೆ. ಲೋಕದವರಿಗೆ ಏನಾದ್ರೂ ಒಳ್ಳೇದು ನಡೆದ್ರೆ ಒಂದು ಸಮಾಧಾನ, ಆದ್ರೆ ನಮಗೆ ಸಮಸ್ಯೆಗಳ ಮಧ್ಯದಲ್ಲಿ, ಇಕ್ಕಟ್ಟುಗಳ ಮಧ್ಯದಲ್ಲಿ, ಹೋರಾಟಗಳ ಮಧ್ಯದಲ್ಲಿ ಎಲ್ಲ ಗ್ರಹಿಕೆಗೆ ಮೇಲಾದ ಸಮಾಧಾನ. ಆಮೇನ್. ಆ ಸಮಾಧಾನನ ವಿವರಿಸಕ್ ಆಗೋದೇ ಇಲ್ಲ. ಇಕ್ಕಟ್ಟುಗಳಿರುತ್ತೆ, ಸಮಸ್ಯೆಗಳಿರುತ್ತೆ, ಆದ್ರೆ ಒಂದು ಸಮಾಧಾನ. ಎಷ್ಟು ಜನ ಅದನ್ನ ಫೀಲ್ ಮಾಡಿದೀವಿ? ಹಲ್ಲೆಲೂಯಾ. ಹದ್ದಿನಂತೆ ಗೂಡನ್ನ ಕೆಡುತ್ತಾರಂತ ಅನೇಕ ಸಮಯ. ಈ ಹದ್ದು ಏನ್ ಮಾಡುತ್ತೆ, ಗೂಡು ಕಟ್ಟುವಾಗ ಮೊದಲು ಕಲ್ಲಿಡುತ್ತೆ, ಅದ್ರ ಮೇಲೆ ಮುಳ್ಳಿಡುತ್ತೆ, ಅದ್ರ ಮೇಲೆ ಹುಲ್ಲಿಡುತ್ತೆ, ಅದ್ರ ಮೇಲೆ ಮೊಟ್ಟೆ ಇಡುತ್ತೆ. ಆಮೇಲೆ ಮೊಟ್ಟೆ ಅದು ಒಡೆದು ಅದು ಬಂದು ಮರಿಯಾಗಿ ಸ್ವಲ್ಪ ವರ್ಷಗಳಾದ್ಮೇಲೆ, ಸ್ವಲ್ಪ ತಿಂಗಳುಗಳಾದ್ಮೇಲೆ ಏನ್ ಮಾಡುತ್ತೆ, ಆ ಗೂಡನ್ನ ಕೆಡುತ್ತಂತ. ಸೆಟ್ಲ್ ಆಗ್ಬಿಡ್ಬೇಡ, ಇಲ್ಲೇ ಕಂಫರ್ಟ್ ಝೋನ್ ಇರಬೇಡ. ಅನೇಕ ಸಮಯ ನಮ್ಮ ದರ್ಶನಗಳನ್ನ ಕೆಡುತ್ತಾರೆ ದೇವರು. ನಾವೊಂದು ಡೈರೆಕ್ಷನ್ ಹೋಗ್ತಾ ಇರ್ತೇವೆ, ಅದನ್ನ ನಿಲ್ಲಿಸ್ಬಿಟ್ಟು ಬೇರೆ ಒಂದು ಡೈರೆಕ್ಷನ್ ಕರ್ಕೊಂಡು ಹೋಗ್ತಾ ಇರ್ತಾರೆ. ಯಾಕಂದ್ರೆ ಅವರು ಅವ್ರದ್ದೇ ಆದಂತ ಒಂದು ಉದ್ದೇಶಗಳಿರುತ್ತೆ. ಅದಕ್ಕೆ ಗೂಡನ್ನ ಕೆಡು ಬಿಡ್ತಾರೆ, ದರ್ಶನ ಕೆಡು ಬಿಡ್ತಾರೆ ಅನೇಕ ಸಮಯ. ಹಲ್ಲೆಲೂಯಾ. ಆಮೇಲೆ ಏನ್ ಮಾಡ್ತಾರೆ ಅಂತ ಹೇಳ್ತಾರೆ ಕೆಳಗೆ. ಒಂದು ಅನೇಕ ಸಮಯ ಸೈಲೆಂಟ್ ಆಗುತ್ತೆ, ದೇವರೇ ಇಲ್ವೇನೋ, ದೇವ್ರು ನಮಗೆ ಸಹಾಯನೇ ಮಾಡ್ತಾ ಇಲ್ವಾ, ಏನು ಒಂದು ಕನಸಿಲ್ಲ, ಒಂದು ವಾಕ್ಯ ಇಲ್ಲ, ಏನಿರಲ್ಲ. ಆದ್ರೆ ಆಮೇನ್ ಅವ್ರು ಏನ್ ಮಾಡ್ತಿದ್ದಾರೆ, ನಿಮಗಿಂತ ಆಲ್ರೆಡಿ ಕೆಳಗೆ ಹೋಗ್ಬಿಟ್ಟಿದ್ದಾರೆ. ಅದು ಬೀಳ್ತಿದೆ ಅಂತಂದ್ರೆ ಅದನ್ನ ಹಿಡಿದು ಆ ಹದ್ದಿನಂತ ಏನ್ ಮಾಡ್ತಾರೆ, ರೆಕ್ಕೆಯಲ್ಲಿ ಕಲಿಸ್ಕೊಡುವ. ಆಮೇನ್. ಅದಕ್ಕೆ ಈ ಸ್ಟಾಂಡನ್ನ 100 ಸತಿ ಆದ್ರೂ ತೃಪ್ತಿ ಆಗಲ್ಲ, ಅಷ್ಟು ಅದನ್ನ ಗ್ರಹಿಸ್ಕೊಂಡು ನೀವು ಆಡಿದ್ರೆ. ಕರ್ತನೆ, ಹದ್ದಿನಂತೆ ಗೂಡನ್ನ ಕೆಡು ಬಿಟ್ರೆ ನೀವೇ ಆದಂತ ಒಂದು ಗೂಡನ್ನ ಕಟ್ಟೋದಕ್ಕೆ ಸಾಮರ್ಥ್ಯ ದೇವ್ರು ಕೊಡ್ತಾರೆ. ಪ್ರೈಸ್ ದಿ ಲಾರ್ಡ್. ಎಲ್ಲ ದೇವರೇ ಮಾಡ್ಲಿ ಅಂತ ಅನೇಕರು ಹೋಗ್ಬಿಡ್ತಾರೆ. ದೇವರು ನಮಗ್ ಶಕ್ತಿಗಳನ್ನ ಕೊಟ್ಟು ನೀವದನ್ನ ಮಾಡೋತರ ಸಾಮರ್ಥ್ಯ ಕೊಡುವ. ಹಲ್ಲೆಲೂಯಾ. ಎಲ್ಲ ದೇವ್ರ ಚಿತ್ತ, ಎಲ್ಲ ದೇವ್ರ ಏನ್ ಮಾಡ್ತಾರ ಮಾಡ್ಲಿ. ದೇವ್ರ ಕಲ್ವಾರಿ ಶಿಲುಬೆಲಿ ಎಲ್ಲ ಮಾಡಿ ಮುಗಿಸ್ಬಿಟ್ರು. ಈಗ ದೇವರ ಗೂಡನ್ನ ಕೆಡು ಬಿಟ್ಟು ಆಮೇಲೆ ನನ್ನ ಹಾಗೂ ನಿಮ್ಮಲ್ಲಿ ಸಾಮರ್ಥ್ಯಗಳನ್ನ ಇಟ್ಟು ಯಾವ್ದೆಲ್ಲ ಅಸಾಧ್ಯ ಎಂಬುದಾಗಿ ನೆನೆಸ್ತೇವೋ ಅದನ್ನೆಲ್ಲ ಮಾಡೋದಕ್ಕೆ ದೇವರು ಶಕ್ತಿಯನ್ನ ಕೊಡುವನು. ಹಲ್ಲೆಲೂಯಾ. ನಂಬ್ತೀರಾ? ಹೊಸ ಮನೆ, ಹೊಸ ಬಾಗಿಲುಗಳು, ಹೊಸ ದಯೆ, ಹೊಸ ಅಭಿಷೇಕ, ಹೊಸ ಮಾರ್ಗದರ್ಶನ. Yes, I believe in the name of Jesus. ಹೊಸ ಹೃದಯಗಳು, ಹೊಸ ಹಾರ್ಟ್, ಹೊಸ ಕಿಡ್ನಿಗಳು, ಎಸ್, ಹೀಲಿಂಗ್ ಆಗಲಿ. ನ್ಯೂ ವಿಷನ್, ನ್ಯೂ ಡಿವೈನ್ ಕನೆಕ್ಷನ್ ಆಗಲಿ, ಫೈನಾನ್ಸ್ ಫ್ಲೋ ಆಗಲಿ. ಹಲ್ಲೆಲೂಯಾ. ಹದ್ದಿನಂತೆ ಗೂಡನ್ನು ಕೆಡವಿ ರೆಕ್ಕೆಗಳ ಮೇಲೆ ಕೂರುತ್ತಿರುವೆ. ಹದ್ದಿನಂತೆ ಗೂಡನ್ನು ಕೆಡವಿ ರೆಕ್ಕೆಗಳ ಮೇಲೆ ಕೂರುತ್ತಿರುವೆ. ಏಸಯ್ಯ, ಏಸಯ್ಯ, ನನ್ ಸಮಾಧಾನವೇ. ನೋಡಿ, ಸೈತಾನನ್ನು ನನ್ನ ಕಾಲ್ಗಳಿಗೆ ತುಳಿಸುವಂತ ಶಕ್ತನು ನೀ. ಈ ಲೈನ್ ಬಂದು ಅನೇಕರು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ. ಕಲ್ವಾರಿ ಶಿಲುಬೆಲಿ ಯೇಸು ಸ್ವಾಮಿ ಸೈತಾನ್ ತಲೆಯನ್ನ ಜಜ್ಬಿಟ್ರು, ಆದ್ರೆ ಸಭೆಯು ವಿಶ್ವಾಸ ಇನ್ನೂ ಜಜ್ಲಿಲ್ಲ. ಹಲ್ಲೆಲೂಯಾ. ಯೇಸು ಸ್ವಾಮಿ ಸೈತಾನ್ ತಲೆ ಏನ್ ಮಾಡ್ಬಿಟ್ರು, ಜಜ್ಬಿಟ್ರು, ಆದ್ರೆ ಇನ್ನು ಅನೇಕರು ಜಜ್ಜಲಿಲ್ಲ. ಅದಕ್ಕೆ ನಮ್ಮ ಜೀವನಗಳನ್ನ ದೇವರು ಹೇಗೆ ರೂಪಿಸ್ತಾರಂತಂದ್ರೆ,
ಒಂದಿನ ಯಾವ್ದೆಲ್ಲ ಸಮಸ್ಯೆ ಅಂತ ನೀವು ನೆನೆಸ್ತಿದ್ದೀರೋ ನಿಮ್ ಕಾಲ್ ಕೆಳಗೆ ಅದನ್ನ ತುಳಿತರ ಮಾಡಿ. ಇದು ಒಂದಿನ ನಮ್ಮನ್ನ ಸಾಯಿಸೋ ಕಾಣಿಸ್ತು, ಆದ್ರೆ ಅದನ್ನೇ ನೀವು ತುಳಿದ್ಕೊಂಡು ಮುಂದೆ ಹೋಗ್ತೀರಾ. ಅದಕ್ಕೆ ಅದ್ದಿನಂತೆ ಏನ್ ಮಾಡ್ತಾರೆ ದೇವ್ರು, ಕಾಲ್ಗಳನ್ನ ಕೆಡವಿ ರೆಕ್ಕೆಗಳು. ಅದಕ್ಕೆ ಸಭೆ ಏನ್ ಮಾಡ್ತೇವೆ, ಆಮೇನ್ ಕಲ್ವಾರಿ ಶಿಲುಬೆಯಲ್ಲಿ ಯೇಸು ಸ್ವಾಮಿ ಅದನ್ನ ಜಜ್ಬಿಟ್ರು. ಈಗ ನಮ್ಮನ್ನ ಹೆಂಗ್ ರೂಪಿಸ್ತಿದ್ದಾರೆ ಅಂತಂದ್ರೆ, ಯಾವ್ದಕ್ಕೆಲ್ಲ ನೀವು ಹೆದರಿದ್ರು, ಯಾವ್ದಕ್ಕೆಲ್ಲ ಭಯ ಪಟ್ರು, ಯಾವ್ದಕ್ಕೆಲ್ಲ ನೀವು ಓಡೋದ್ರು, ಅದನ್ನೆಲ್ಲ ತಿರುಗಿಸಿ ತಗೊಂಡ್ಬಂದು ಮಗನೇ ನೀನೇ ಅದನ್ನ ಗೆಲ್ಬೇಕು, ನೀನೇ ಅದನ್ನ ಜಯಿಸ್ಬೇಕು. ನಿನ್ನಿಂದ ಸಾಧ್ಯ, ಆಗಲ್ಲ ಅಂತ ಹೇಳ್ಬೇಡ. ನಿನ್ನ ಬಲಹೀನತೆಯಲ್ಲಿ ನನ್ನ ಬಲವು ಪೂರ್ಣ ಸಾಧಕ. ಎಲ್ಲಿ ಭಯಪಟ್ಟು ಅಲ್ಲಿ ಜಯ. ಐತನ ಸುಳಿಗೆ ಸೈತಾನನ್ನು ನನ್ನ ಕಾಲ್ಗಳ ಕೆಳಗೆ ತುಳಿಸುವಂತ ಶಕ್ತನು ನೀ. ಸೈತಾನನ್ನು ನನ್ನ ಕಾಲ್ಗಳ ಕೆಳಗೆ ತುಳಿಸುವಂತ ಶಕ್ತನು ನೀ. ಏಸಯ್ಯ ಏಸಯ್ಯ ನನ್ನ ಸಮಾಧಾನ ನೀ. ಎಲ್ಲ ಗ್ರಹಿಕೆಗೂ ಮೇಲಾದ ಸಮಾಧಾನವೇ, ಎಲ್ಲ ಶಕ್ತಿಗೂ ಮೇಲಾದ ಅಧಿಕಾರವೇ, ಎಲ್ಲ ಗ್ರಹಿಕೆಗೂ ಮೇಲಾದ ಸಮಾಧಾನವೇ, ಎಲ್ಲ ಶಕ್ತಿಗೂ ಮೇಲಾದ ಅಧಿಕಾರವೇ. ಅಗಿಯದಂತ ಬಾವಿಯನ್ನು ಕಟ್ಟದಂತ ಮನೆಯನ್ನು ನಮಗೆ ಕೊಡುವೆ ನೀನು. ತೋಡದಂತ ಕೊಡವನ್ನು ಅಗಿಯದಂತ ಬಾವಿಯನ್ನು ಕಟ್ಟದಂತ ಮನೆಯನ್ನು ಅತ್ತಿನತೆ ತೋಡನ್ನು ಕೆಳವೆ ರೆಕ್ಕೆಗಳ ಮೇಲೆ ಹೋಗುತ್ತಿರುವೆ. ಹತ್ತಿನತೆ ಗೂಡನ್ನು ಕೆಡವಿ ರೆಕ್ಕೆಗಳ ಮೇಲೆ ಹೋಗುತ್ತಿರುವೆ. ಏಸಯ್ಯ ಏಸಯ್ಯ ನನ್ನ ಸಮಾಧಾನವೇ. ನೀವೆಲ್ಲ ನಿಜವಾಗ್ಲೂ ಧನ್ಯರು. ನಮ್ಮನ್ನೆಲ್ಲ ಎಂತ ಚರ್ಚೆ ಕರ್ಕೊಂಡು ಹೋದ್ರಂದ್ರೆ ಚೆನ್ನಾಗಿ ಬೆಂಡೆತ್ತಿ ಬ್ರೇಕ್ ಹಾಕಿ, ಆದ್ರೆ ನಿಮ್ಮನ್ನ ಈಜಿ ಕೃಪೆ ಕರ್ಕೊಂಡ್ಬಂದ್ರು. ಹಲ್ಲೆಲೂಯಾ. ನಮ್ಮ ಸಭೆ ಫುಲ್ಪಿಟ್ ಕೂಡ ಕೃಪೆನೂ ಇತ್ತು, ನ್ಯಾಯ ಪ್ರಮಾಣ ಇತ್ತು. ಅದಕ್ಕೆ ಪವಿತ್ರ ಅಂತ ಮಾಡಿದ್ರು, ಇನ್ಮೇಲೆ ಕೃಪೆನೂ ಡಿಸಿಪ್ಲಿನ್ ಮಾತ್ರ. ನೋ ಲಾ, ಓನ್ಲಿ ಗ್ರೇಸ್ ಅಂಡ್ ಡಿಸಿಪ್ಲಿನ್. Hallelujah. ಇನ್ಮೇಲೆ pull the people from the pit. ಆಮೆನ್. ಪಿಟ್ಟದ ಚೆನ್ನಾಗಿ ಮೇಲೆ ಎತ್ತಬೇಕಷ್ಟೇ ಅಂತ. Hallelujah. ಅದಕ್ಕೆ ನೀವೆಲ್ಲ ಭಾಗ್ಯವಂತ. ನಮ್ಮನ್ನ ಚೆನ್ನಾಗಿ ಉಪವಾಸ ಮೊಣಕಲ್ಲ 3 ಅವರ್ 2 ಅವರೆಲ್ಲ ಚೆನ್ನಾಗಿ ಟ್ರೈನಿಂಗ್ ಕೊಟ್ಬಿಟ್ರು ದೇವ್ರು. ಅದು ನಿಮ್ಗೆಲ್ಲ ಈಸಿಯಾಗಿ ಬರ್ತೀರಾ ಆರಾಮಾಗಿ, ಯಾವ ನೋವಿಲ್ಲದೆ
ಆಶ್ವದ ಆರಾಮ ತಗೊಂಡು ಹೋಗ್ತೀರ. ಅವೆಲ್ಲ ಎಕ್ಸರ್ಸೈಸ್ ಬಹಳ ಎಕ್ಸರ್ಸೈಸ್ ಮಾಡ್ಬಿಟ್ಟಿದೀವಿ ನಾವು. ಅಲ್ಲೆಲೂಯ್ಯ. ಸುಮ್ನೆ ಬಂದ್ ಕೂತ್ರನೇ ಆಶ್ವದ. ಆಮೆನ್. ಯಾಕಂದ್ರೆ ಎಲ್ಲ ಸಭೆಗೂ ಎಲ್ಲ ಹೋಗಕ್ ಆಗಲ್ಲ. ಯಾಕಂದ್ರೆ ಸಭೆ ಕಳ್ಸೋದು ಕೂಡ ದೇವರೇನೆ. ಆಮೆನ್. ಅನುದಿನವೂ ದೇವರು ಜನಗಳನ್ನ ಸಭೆ ಕರ್ಕೊಂಡ್ ಬರ್ತಾರಂತ. ಈಗ ಮಂಜುನಾಥ್ ಬ್ರದರ್ ಯಾವ್ದೋ ಚರ್ಚಿಗೆ ಹೋಗ್ತಿದ್ರು, ಬೋರ್ಡ್ ಮಿಸ್ ಆಗಿ ಈ ಕಡೆ ಬಂದ್ಬಿಟ್ರು. ಅಂದ್ರೆ ಅದು ಅವ್ರು ಮಿಸ್ ಆಗಿಲ್ಲ, ದೇವ್ರಿಗೆ ಗೊತ್ತು. ನೀನ್ ಸುಮ್ಮನೆ ಎಕ್ಸರ್ಸೈಸ್ ಮಾಡ್ಬೇಡಪ್ಪ, ನಾನೆಲ್ಲ ಶಿಲ್ಬೆಲ್ ಮಾಡಿ ಮುಗಿಸ್ಬಿದ್ದೀನಿ, ನೀನ್ ನಂಬಿ ವಿಶ್ರಾಂತಿಯಾಗಿರು. ಹೃದಯದಲ್ಲಿ ನಂಬು ಅಷ್ಟೇನೆ. ಹೃದಯದಲ್ಲಿ ದೇವ್ರಿಗೆ ಜಾಗ ಕೊಡಿ. ನಿಮ್ ಎಕ್ಸರ್ಸೈಸ್ ಎಲ್ಲ ದೇವ್ರಿಗೆ ಬೇಡ. ಅನೇಕರು ಬಹಳ ಎಕ್ಸರ್ಸೈಸ್ ಮಾಡ್ತಾರೆ, ಅದ್ರ ಒಳಗೆ ದೇವ್ರಿಗೆ ಜಾಗ ಕೊಟ್ರಲ್ಲ. ನೀವು ಒಳಗೆ ಜಾಗ ಕೊಟ್ಟಿದ್ದೀರ, ಅದಕ್ಕೆ ದೇವ್ರು ನಿಮ್ಮನ್ನೆಲ್ಲ ಆಮೇಲೆ ಕೃಪೆಯಾಗಿ ನಿಮ್ಮನ್ನ ಆರಿಸ್ಕೊಂಡಿದ್ದಾರೆ. ಹಲ್ಲೆಲೂಯಾ. ಆಮೇಲೆ ಚರ್ಚ್ ಮುಗಿದ ತಕ್ಷಣ ಟ್ರ್ಯಾಕ್ಸ್ ತಗೊಂಡು ಓಡ್ಬೇಕು ಬಿಸಿಲಲ್ಲಿ. ಇಲ್ಲಿ ಎಲ್ಲ ಸುತ್ತಮುತ್ತಲು 30 ಕಿಲೋಮೀಟರ್ ಟ್ರ್ಯಾಕ್ಸ್ ತಗೊಂಡು ಏನ್ ಮಾಡಿದೀವಿ ನಾವು. ಆಮೇಲೆ ಚರ್ಚ್ ಮುಗಿದ ತಕ್ಷಣ ಚರ್ಚ್ಗೆ ಹೋಗಿ ಅಲ್ಲಿ ಗಂಜಿ ಹಾಕ್ತಾರೆ, ಗಂಜಿನ ಚಟ್ನಿ, ಏನಾದ್ರು ಚಟ್ನಿ ಇರುತ್ತೆ, ತಿಂದ್ಬಿಟ್ಟು ಸುವಾರ್ತೆ ಇಲ್ಲ ಅಂತಂದ್ರೆ ಗರಿ ಗರಿನೇ ಎಣಿಬೇಕು ಎಲ್ಲ, ಇಲ್ಲಾಂದ್ರೆ ಶಾಪನೇ. ಆಮೇಲೆ ನೇರಾಗಿ ಹೇಳ್ಬಿಡ್ತಾರೆ, ಪಿಸಾಸೆ ಒಂದ್ ಕುಟುಂಬದ ಸಾಬೋರು ಬರೀ ಶಾಪ ಕೇಳಿ 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 ಕಿವಿಯೆಲ್ಲ ತೂತಾಕ್ಬಿಟ್ಟಿದೆ. ಅದಕ್ಕೆ ಆ ಭಯಕ್ಕೆ ಶಾಪ ಬಂದ್ಬಿಡ್ತು, ಶಾಪ ಬಂದ್ ಭಯಕ್ಕೆ ಓಡ್ತಿದ್ವಿ ನಾವು. ದೇವ್ರಿಗೆ ಭಯಪಟ್ರೋ ಇಲ್ವೋ, ಆದ್ರೆ ಪಾಸ್ಟರ್ಗೆ ಜಾಸ್ತಿ ಭಯಪಟ್ವಿ. ಆದ್ರೆ ಇಲ್ಲಿ ನಿಮಗೆ ನಮ್ ಭಯ ಕಲ್ಸಲ್ಲ, ನಿಮಗೆ ದೇವ್ರ ಭಯನೇ. ಆಮೆನ್. ಅದಕ್ಕೆ ಇಲ್ಲಿ ನೀವು ಕಣ್ಣು ಮುಚ್ಚೋದು, ಕೈ ತಟ್ಟೋದು ಇದೇನೋ ನಾವು ಹೇಳೋದ್ರಿಂದಲ್ಲ, ನಿಮ್ಮೊಳಗೆ ಬರ್ಲಿ ಇಷ್ಟೊಂದು ಭಾಗ್ಯ ನಿಮಗೆ ದೇವ್ರು ಕೊಟ್ಟಿದ್ದಾರೆ. ನಾವು ಹೋದ ಸಭೆಲ್ಲ 1 hour ಮೊಣಕಾಲು ಹಾಕ್ಲೇಬೇಕು. ಬಂದ್ ಪಾಸ್ಟ್ ಆಗಿ ಹೇಳ್ತಾರೆ, ಏನ್ ಕೂತಿದೆ ಕುತ್ಕೊಂಡ್ ಮೊಣಕಾಲಲ್ಲಿ ಹಾಕು, ಇಲ್ಲನ ಕಾಲು ಹೊಡ್ಚಿ ಆಂಡೂರು ಹಾಸ್ಪಿಟಲ್ ಪೋಟ. ಪಾಸ್ಟರ್ ಪ್ರಯರೇ ಹೊರಮಟ್ಟದ ಪ್ರಾರ್ಥನೆ ಬರ್ತಾರೆ, ಪಾಸ್ಟರ್ ಕಾಲು ಮುರಿತಾರೆ. ಅವಾಗ ಎದೊಳಗ ಸೋತ್ರ 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 ಆಮೇಲೆ ಈಗೆಲ್ಲ ಹೇಳ್ತಾರೆ ನಮ್ಗೆ. ನೀವು ಇಲ್ಲಿ ಮೊಣಕಾಲ ಹಾಕ್ತಾರಲ್ಲ, ಇರೋ ದೇವ್ರಿಗೆ ಆಕ್ಷನ್ ಮಾಡ್ತಾರೆ, ಕಾಲ್ಗಿಲ್ಲಿ ಮುರಿತಾರಲ್ವಾ, ಅವಾಗ ನೀನ್ ಕಾಲತ್ತವಾಗ ಏನ್ ಮಾಡ್ತೀಯ, ಸೋತ್ರ ಸೋತ್ರ ಅವಾಗ ಬರ್ತಾರ ಸೋತ್ರ. ಹಂಗೆಲ್ಲ ನಮ್ಗೆ ಭಯ ಇಡ್ಸ್ಬಿಟ್ರು. ಆದ್ರೆ ನೀವೆಲ್ಲ ಭಾಗ್ಯವಂತರು. ಹಲ್ಲೆಲೂಯಾ. ನಿಮಗೆ ಎಷ್ಟು ಗ್ರೇಸ್ ನೋಡಿ. ನಿಮಗೆಲ್ಲ ಚೇರು, ನಾವೆಲ್ಲ ಕೆಳಗೆ ಕುತ್ಕೊಳ್ಬೇಕು. 1 hour ಮೊಣಕಾಲ ಹಾಫ್ ಅನ್ ಅವರ್ ಹಾಕ್ಲೇಬೇಕು ವಿಶ್ವಾಸಿ. ಅಷ್ಟು ಸ್ಟ್ರಿಕ್ಟ್ ಆಗಿತ್ತು. ಅಂತ ಚರ್ಚಲ್ಲಿ ನಾವಿದ್ವಿ, ಸಾಧಾರಣವಾದ ಚರ್ಚಲ್ಲ, ಗುಡ್ಸ್ಲು. ಆಮೇಲೆ ನಿಮಗೆ ದೇವರು ನನ್ನ ದರ್ಶನ ಅಂತಂದ್ರೆ 10 ಜನ ಬಂದ್ರು ಚೇರಲ್ಲೇ ಕುದಿಸ್ಬೇಕು ದೇವ್ರೆ. ಹಲ್ಲೆಲೂಯಾ. ನೋಡಿ ಎಷ್ಟು ಭಾಗ್ಯ ಅಲ್ಲ ನೀವೆಲ್ಲ. ಇದಕ್ಕೆ ನೀವು ಕೋಟಿ ಸ್ತೋತ್ರ ಮಾಡ್ಬೇಕು ದೇವ್ರಿಗೆ. ಎಲ್ಲ ನಿಮಿಷ ಕೈಗಳ ಮೇಲೆ ಕರ್ತಾನೆ. ಎಷ್ಟೊಂದು ಭಾಗ್ಯ ನನ್ನ ಮೇಲೆ. ಇನ್ನು ನೀವು ಬರ್ತಾ ಬರ್ತಾ ನಿಮ್ಗೆ ಸೊಗಸು ಜಾಸ್ತಿ ಇನ್ಮೇಲೆ. ನೀವು ದೇವ ನಂಬಿದ್ರಿಂದ ನಿಮ್ಮ ಜೀವನದಲ್ಲಿ ಇನ್ನು ದುಃಖಗಳಲ್ಲ, ಇನ್ನು ಸೌಖ್ಯಗಳು, ಸುಖಗಳು ಸಾಕು. ಮಗನೇ ಕಷ್ಟಪಟ್ಟ ದಿನಗಳು ಸಾಕು. ಇನ್ನು ನೀನು ಸೌಖ್ಯದಿಂದ ದಿನಗಳು ಹಲವಾರು ಶಿರಗಳು ನಿಮ್ಮದಾಗಿ ಏಸು ಸ್ವಾಮಿ ಸೇರಿಕೊಂಡಿದ್ದರಿಂದ ಇನ್ನು ನಿಮಗೆ ಸೌಖ್ಯಗಳೇ ಯೇಸುವಿನ ನಾಮದಲ್ಲಿ. ಓ ಹಲ್ಲೆಲೂಯಾ, ಹಲ್ಲೆಲೂಯಾ. ವಂದನೆಗಳು 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 ವಂದನೆ ನಿಮಗೆ, ವಂದನೆ ಸ್ವಾಮಿ, ವಂದನೆ ರಾಜ್ಯ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಿ, ನಿಮ್ಮನ್ನೇ ನಂಬುವೆವು ಏಸಪ್ಪ. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಿ, ನಿಮ್ಮನ್ನೇ ನಂಬುವೆವು ಏಸಪ್ಪ. ನೋಡಿ, ಒಂದ್ ನಿಮಿಷ ನೋಡಿ. ನಾನು ಹೋದ ಸಭೆಯಲ್ಲಿ ಮೊಣಕಾಲಿಗೆ ಕೈಗೆ ಬಹಳ ಕೆಲಸ, ಅದು ನಮ್ ಚರ್ಚಲ್ಲಿ ಬಾಯಿಗೆ ಜಾಸ್ತಿ ಕೆಲಸ. ಹಲ್ಲೆಲೂಯಾ. ಬಾಯಿ ನೋಡ್ಬೇಕು, ಬಾಯಿ ತೆರೆದು ಮಾತಾಡ್ಬೇಕು. ಅಗಲವಾಗಿ ನಿನ್ನ ಬಾಯಿಯನ್ನು ತೆರೀರಿ. ನಾವ್ ಏನಕ್ಕೇನಕೋ ಕಿರ್ಸ್ತೀವಿ, ಏನಕ್ಕೇನಕೋ ಮಾತಾಡ್ತೀವಿ. ದೇವ್ರನ್ನ ಎಷ್ಟು ನೀವು ಬಾಯಿ ತೆರೆದು ಹಾಡ್ತಿರೋ ಅದೆಲ್ಲ ನಿಮ್ಮ ಹೃದಯಕ್ಕೆ ಹೋಗ್ತೀವಿ, ಸಬ್ ಕಾನ್ಶಿಯಸ್ ಹೋಗ್ತಾ ಇದೆ. ಆಮೇಲೆ ನೀವು ಮಲಗುದು ನಡೆಯುವಾಗ ಅದೆಲ್ಲ ನಿಮ್ಮ ಆತ್ಮದಲ್ಲಿ ಹಾಡಾಡ್ತಾನೆ ಇರುತ್ತೆ. ಅದಕ್ಕೆ ಬಾಯಿನ ಮೌನ ಮಾಡ್ಬಿಡ್ಬೇಡಿ. ನೀವು ಬಾಯಿ ಮುಚ್ಚಿದಷ್ಟು ಇಲ್ಲಿ ಚಿಂತೆಗಳು ಜಾಸ್ತಿ ಹೇಳ್ತಾ ಇರುತ್ತೆ. ಅದಕ್ಕೆ ಬಾಯಿ ತೆರೆದು, ಎಸ್ ನಾನು ಇನ್ನೂ ಸ್ತುತಿಸ್ತೇನೆ, ಇನ್ನು ಅವರನ್ನೇ ನಂಬಿರ್ತೇನೆ. ತಮಿಳ್ಲಿಯೂ ಪಾಡುವ, ಕನ್ನಡದಲ್ಲಿಯೂ ಪಾಡುವ, ಕನ್ನಡದಲ್ಲೂ ಹಾಡೋಣ, ತಮಿಳಲ್ಲೂ ಹಾಡೋಣ. ಎಲ್ರಿಗೂ ಈ ಹಾಡು ಗೊತ್ತಿರುತ್ತೆ.
ಗೊತ್ತಿಲ್ಲ ಅಂದ್ರೂ ಕಣ್ಮುಚ್ಚಿ ಸೋತ್ರ ಸೋತ್ರ ನೀ ಸಾಕು. ಹಲ್ಲೆಲೂಯ. ನಿಮ್ಮನ್ನೇ ನಂಬಿದ್ದೇನೆ ಸ್ವಾಮಿ, ನಿಮ್ಮನ್ನೇ ನಂಬಿದ್ದೇನೆ. ನನಗೆ ಈ ತಿಂಗಳು ಅದ್ಭುತ ನೀನ್ ಮಾಡ್ಬೇಕು. ಆ ನಂಬಿಕೆಯಿಂದ ನಾವು ಹಾಡ್ಬೇಕು. ಏನು ಅದ್ಭುತ. ಸೈತಾನನು ಏನೆಲ್ಲ ಕದ್ದನೋ 7 ವಾಪಸ್. ನೋಡಿ, ನಿಮ್ ಬಡ್ಡಿ ತಿಂದಿರ್ತಾರೆ ಅನೇಕರು, ನಿಮ್ಮ ಹತ್ರ ಹಣಗಳನ್ನ ಕದ್ದಿರ್ತಾರೆ, ಅವ್ರು ಸತ್ತೋಗ್ಬಿಟ್ಟಿರ್ತಾರೆ. ಆದ್ರೆ ಪಾಪ ಅವ್ರೆಲ್ಲ ಕದ್ದಿರೋದು ಸೈತಾನ ಅವ್ರ ಮುಖಾಂತರ ಕದ್ದ. ಹಲ್ಲೆಲೂಯ. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ಯಾವಾಗ ಕಳ್ಳ ಕದ್ಕೊಂಡ ಗೊತ್ತಾಯ್ತೋ ಅವ್ನು 7 ತಿರುಗಿ ವಾಪಸ್ ಕೊಡ್ಬೇಕಂತ. ಹಾಗಾದ್ರೆ 7 ದೇವರು ಈ ಡಿಸೆಂಬರ್ ತಿಂಗಳಲ್ಲಿ ಏನಾದ್ರೂ ಟ್ಯಾಕ್ಸ್ ಬರ್ಬೇಕು. ಹಲ್ಲೆಲೂಯ. ನಂಬಿಕೆನ ಬರ್ತಾರೆ ಅನೇಕರು. ಹಲ್ಲೆಲೂಯ. ಎಸ್, ನಾನು ತಗೊಳ್ತೇನೆ. 7 ತಗೊಳ್ಬೇಕು. ಹಲ್ಲೆಲೂಯ. ನೋಡಿ, ಫೆಬ್ರವರಿ ತಿಂಗಳು ಡಿವೈನ್ ಕನೆಕ್ಷನ್ ಬಗ್ಗೆ ನಾನು ಪ್ರಸಂಗ ಮಾಡಿದ್ವಿ 4 ವಾರ. ಯಾಕಂದ್ರೆ ನಮಗ್ ಭಾಗ್ಯ, ಯಾಕಂದ್ರೆ ನಾವು ಜಾಸ್ತಿ ಮಾತಾಡ್ತಿಲ್ಲ, ಅದು ನಿಮಗೆ ಕೆಲಸ ಮಾಡ್ಬೇಕು. ಹಾಗೆ ನನಗೂ ಮಾಡ್ಬೇಕು ಅಂತ ಆಸೆ ಪಡ್ತೀನಿ. ನೆಕ್ಸ್ಟ್ ತಿಂಗಳು ನೋಡಿ ಡಿವೈನ್ ಕನೆಕ್ಷನ್ ದೇವ್ರು ಮಾಡ. ಇವಾಗ ನಾವೇನ್ ಪ್ರಸಂಗ ಮಾಡ್ತಾ ಇದೀವೋ ಆಲ್ರೆಡಿ ಏಂಜಲ್ಸ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ. ಹಾಗಾದ್ರೆ ಯಾರಾದ್ರೂ ನಂಬ್ತಿರೋ ಅದು ನಿಮಗೂ ಬಂದು ಸೇರ್ಕೊಂಡ್ಬಿಡುತ್ತೆ. ಅದಕ್ಕೆ ಈ ತಿಂಗಳೇನು ರೆಸ್ಟೋರೇಷನ್. ಸಡನ್ನಾಗಿ ಕಳ್ಕೊಂಡಿರಲ್ಲ 7 ವಾಪಸ್. ಕರ್ತ ನಿಮಗಾಗಿ ಅದ್ಭುತಗಳನ್ನ ಮಾಡುವ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಎಲ್ಲ ಒಂದ್ಸತಿ ವಿಶ್ವಾಸ ಜೋರಿಗೆ ಕೈ ತಟ್ಟಿ ದೇವರಿಗೆ ಸ್ತೋತ್ರ ಮಾಡುವ. I receive. ಅದಕ್ಕೆ ಹಾಡು ನನ್ನ ಜೊತೆ ಸೇರಿ ಆಡಿ. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಲ್ಲಿ, ನಿಮ್ಮನ್ನೇ ನಂಬಿದ್ದೇವೆ ಸಪ್ಪ. அற்புதம் செய்யுங்கப்பா எங்கள் வாழ்க்கையில. உம்மைத்தான் நம்பி இருக்கிறோம். ಎಲ್ಲ சொல்லுங்க, அற்புதம் செய்யுங்கப்பா. அற்புதம் செய்யுங்கப்பா. எங்கள் வாழ்க்கையில, எங்கள் குடும்ப வாழ்க்கையில, சபையில உம்மைத்தான் நம்பி இருக்கிறோம். ಅದ್ಭುತ ಮಾಡಪ್ಪ ನನ್ನ ಜೀವಿತದಲ್ಲಿ ನಿಮ್ಮನ್ನೇ ನಂಬಿದ್ದೇನೆ. ನಿಮ್ಮನ್ನೇ ನಂಬಿ ಬಂದಿದ್ದೇನೆ. ನಾನು ಬರೀ ಕೈಯಲ್ಲಿ ಹೋಗೋದಿಲ್ಲ. ನಿನ್ನ ಕೃಪೆಯನ್ನು ಹೊಂದಿಕೊಂಡು ಹೋಗ್ತೇನೆ. ನಿನ್ನ ದಯೆಯನ್ನು ಹೊಂದಿಕೊಂಡು ಹೋಗ್ತೇನೆ. ನಿನ್ನ ಸಹಾಯವನ್ನು ಹೊಂದಿಕೊಂಡು ಹೋಗ್ತೇನೆ. I receive. Yes. Glory to the Lord. Angels, go to the miracles. Yes. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಿ, ನಿಮ್ಮನ್ನೇ ನಂಬುವೆವು ಏಸಪ್ಪ. ಎಲ್ಲರೂ அற்புதம் செய்யுங்கப்பா, அற்புதம் செய்யுங்கப்பா எங்கள் வாழ்க்கையிலே. உம்மை தான் நம்பி இருக்கோம் ஏசப்பா. அற்புதம் செய்யுங்கப்பா எங்கள் வாழ்க்கையிலே. உம்மை தான் நம்பி இருக்கோம். ನಿಮ್ಮನ್ನೇ ನಂಬಿರುವೆವು. ನಿನ್ನಂತೆ ಯಾರು ಎಲ್ಲಪ್ಪ. ಎಲ್ಲ ಹೇಳಿ. Yes, good. ಹೌದು. ನೀವೇನಾದರೂ ಮಾಡಬೇಕು ಎಂದು ಎದು ನೋಡುತ್ತಾ ಕಾಯುತ್ತಾ ಇರುವೆವು. ನೀವೇನಾದರೂ ಮಾಡಬೇಕು ಎಂದು ಎದು ನೋಡುತ್ತಾ ಕಾಯುತ್ತಾ ಇರುವೆವು. ನೀ ಹೇಳಿದ ವಾಕ್ಯವನ್ನು ಹಿಡಿದುಕೊಂಡು, ನೀ ಹೇಳಿದ ವಾಕ್ಯವನ್ನು ಹಿಡಿದುಕೊಂಡು ನಿನ್ನ ಮುಖವನ್ನೇ ದರ್ಶಿಸುತ್ತಿರುವೆವು. ನಿನ್ನ ಮುಖವನ್ನೇ ದರ್ಶಿಸುತ್ತಿರುವೆವು.
ಮಾಡುತ್ತ ನಮ್ಮ ಜೀವಿತವೇ ನಿಮ್ಮನ್ನೇ ನಂಬುವೆವು ಏಸಪ್ಪ. ನಿಮ್ಮಂತೆ ಯಾರು ಇಲ್ಲಪ್ಪ. ನಿಮ್ಮಂತೆ ಹೌದು ರಾಜ್ಯ. ನಿಂದೆಯೂ ಅವಮಾನ ಸಹಿಸಿಕೊಂಡು ನಿನ್ನ ರೆಕ್ಕೆ ನೆರಳಲ್ಲಿ ಬಂದು ನಿಲ್ವೆವು. ನಿಂದೆಯೂ ಅವಮಾನ ಸಹಿಸಿಕೊಂಡು ನಿನ್ನ ರೆಕ್ಕೆ ನೆರಳಲ್ಲಿ ಬಂದು ನಿಲ್ವೆವು. ನಿಶ್ಚಯವೇ ನೀ ಎಂದು ನಂಬಿ ನಿಶ್ಚಯ ನೀ ಮಾಡುವೆ ಎಂದು ನಂಬಿ ನಿನ್ನ ಕರವನ್ನೇ ದೃಷ್ಟಿಸುತ್ತಾ ಇರುವೆವು. ನಿನ್ನ ಕರವನ್ನೇ ದೃಷ್ಟಿಸುತ್ತಾ ಇರುವೆವು. ಅದ್ಭುತ ಮಾಡುತ್ತ ನಮ್ಮ ಜೀವಿತವೇ ಎಲ್ಲ ಹೇಳಿ ಅದ್ಭುತ ಮಾಡುವೆವು. ನಿಮ್ಮನ್ನೇ ನಂಬಿರುವೆವು. ನಿಮ್ಮಂತೆ உண்மையன்றி யாரும் இல்லையப்பா. உண்மைதான் நம்பியிருக்கிறேன். Yes, yes. இனி சொல்லாதீர்கள். அற்புதம் செய்த தாய் எங்கள் வாழ்க்கையிலே உண்மைதான் நம்பியிருக்கிறேன். இப்பொழுது அற்புதம் செய்கின்றவரே உண்மையன்றே நீங்கதான் ஏதாவது செய்யணும் என்று எதிர்பார்த்து காத்திருக்கிறோம். நீங்கதான் ஏதாவது செய்யணும் என்று எதிர்பார்த்து காத்திருக்கிறோம். நீ சொன்ன வார்த்தையை பிடித்துக் கொண்டு வார்த்தையை பிடித்துக் கொண்டு உங்கள் முகத்தையே நோக்கி இருக்கிறோம். உங்கள் முகத்தையே நோக்கி இருக்கிறோம். அற்புதம் எங்கள் வாழ்க்கையிலே உம்மைத்தான் நம்பி இருக்கிறோம். அற்புதம் செய்கிறோம். விட்டு கொடுத்து விட்டு கொடுத்து அற்புதம் செய்கிறார். Hallelujah. Yes, yes, yes. Jesus. Yes. ಎಲ್ಲ ಕಟ್ಟಿಸಿ ಕಟ್ಟದ ಅದ್ಭುತ ಮಾಡು ಈ ಬರುತ್ತೆ. Yes, yes, yes.
Hallelujah. Hallelujah. ಒಂದು ನಿಮಿಷ ನೀವು ಹಿಂಗೆ ಮೌನமா இருக்கக்கூடாது. ಸಭೆ ಅನ್ನೋದು ಇಲ್ಲಿ ನೀವು ಮೌನವಾಗಿರ್ಬಾರ್ದು. ನಮಗ ಉಪವಾಸ ಇಲ್ಲ, ಉಪವಾಸ ಇಲ್ಲ. ನಾವು ಇಷ್ಟಪಟ್ಟು ಉಪವಾಸ ಮಾಡ್ಬೋದು ಅಷ್ಟೇನೆ. ಕೃಪೆಯಲ್ಲಿ ಉಪವಾಸನೇ ಇಲ್ಲ. ಆಮೆನ್. ஹalleluya. ஹalleluya. ஃபைட் இருக்குது மறந்துடாதீங்க. ಆಮೆನ್. ஹalleluya. ஹalleluya. ಅದ್ಭುತ. ಅದು ಏನಂದ್ರೆ ವಾಕ್ಯ ಇಟ್ಕೊಂಡು ನೀನು ಹೇಳಿದಲ್ಲ ಸ್ವಾಮಿ, ಆಮೆನ್. ನೀನು ಈಗಿದ್ದಕ್ಕಿಂತ 1000 ಸಭೆ ಜಾಸ್ತಿ ಅಂತ ಮಾಡಿ ತೋರಿಸಲೇಬೇಕು. ಮಾಡಿ ತೋರಿಸಲೇಬೇಕು. ಆ ಫೈಟ್ ಮಾಡ್ಬೇಕು. ನಾವು ಬಾಡಿಗೆ ಮೇಲೆ ಇರಬಾರ್ದು, ನಾವು ಸಾಲದಲ್ಲಿ ಇರಬಾರ್ದು. இந்த ஃபைட் பண்ணணும். நம்ம கஷ்டம் வந்தா நம்ம அப்பதான் இப்ப ನಾವು நல்லா இருக்கும்போது ಫೈಟ್ பண்ணிடணும். ಅದ್ಭುತ ಮಾಡಬೇಕು. ನೋಡಿ ಎಲ್ಲ ಚೆನ್ನಾಗೇ ಇದೆ, ಆದ್ರೂ 7ರಷ್ಟು ಬರಬೇಕು. ನಮ್ಗೆ ಇನ್ನೂ ಬಂದಷ್ಟು ಇನ್ನೂ ದೇವ್ರ ರಾಜ್ಯನ ಕಟ್ತೀವಿ, ಇನ್ನೂ ದೇವ್ರ ನಾವು ಮಹಿಂಪಡಿಸ್ಬೇಕು. ಅದಕ್ಕೆ ಬಾಯಿ ಸಕ ತುಂಬಾ ನೋವುತ್ತೆ. ಬಾಯಿ ಕೊಂಚ ಜನ ಪಣ್ಣುಗ ಅಗಲವಾಗಿ ನಿಮ್ ಬಾಯಿಗಳನ್ನ ಹೇಳ್ಬೇಕು. ಹೇಳ್ತಾ 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 உங்க பாடியில ஏதாவது ப்ராப்ளம் இருந்துச்சுன்னா எல்லாம் அப்படியே ஹீல் ஆயிடும். தாரத நேரம் ரொம்ப முக்கியமான நேரம். ஹalleluya. அதனால உங்களோட கூட சேர்ந்து நம்ம என்ன பண்றோம், அந்த ஃபோர்ஸ் போடுறோம். ಫೋರ್ಸ್ ನೀವು ನಮ್ಮ ಜೊತೆ ಸೇರ್ಕೊಂಡು ಎಸ್ ನಮ್ಗೊಂದು ಅದ್ಭುತ ಮಾಡ್ಬೇಕು, ನನ್ನ ಯಜಮಾನ ಬದಲಾಗ್ಬೇಕು. ಹalleluya. ಅದ್ಭುತ ನಡಿಬೇಕು, ನಾನು ಏನಾದ್ರು ನೋಡ್ಬೇಕು. ನೋಡಿ ಆ ರೀತಿ ಅನ್ನಲ್ಲ ಹಾಗೆ 2 ನಿಮಿಷ 10 ನಿಮಿಷ ಪ್ರೇಯರ್ ಸಾಕು. ನಾವೇನ್ ಮಾಡ್ತೀವಿ, ಬಂದ್ಬಿಟ್ಟು ಎಲ್ಲ ದೇವ್ರೇ ಸ್ತೋತ್ರ ಸ್ತೋತ್ರಪ್ಪ, ಹalleluya. ನಿಮಗೆ ಚಿತ್ತ ಆದ್ರೆ ಮಾಡ್ರಿ, ಎಲ್ಲ ತುಂಬಾ ತೊಂದರೆ ತಗೋಬೇಡಿ, ಪರವಾಗಿಲ್ಲ, ಎಲ್ಲ ನಾವೇ ನೋಡ್ಕೊಳ್ತೀವಿ. ಅಭಿಷೇಕ ಮುರಿತ ಅನೇಕ ಸಮಯ ನಿಮ್ಗೆ ಗೊತ್ತಿಲ್ಲ, ಏಂಜಲ್ಸ್ಗಳು ಕೆಲಸ ಮಾಡಿ. ಅದಕ್ಕೆ ಕಲ್ಪನೆ ಮಾಡಬೇಕು. ಇವಾಗ ಯಾವ ವಿಷಯದಲ್ಲಿ ನಿಮ್ಗೆ ಅದ್ಭುತ ಆಗ್ಬೇಕು, ಯಾವ ವಿಷಯದಲ್ಲಿ ಅದ್ಭುತ ಆಗ್ಬೇಕು, ಎಂದ ವಿಷಯದ ಅದ್ಭುತ ನಡ್ಕೊಂಡು ಯಾವ ವಿಷಯ ಅದ್ಭುತ ನಡಿಬೇಕು ಅದನ್ನ ಮೈಂಡಲ್ಲಿ ಇಟ್ಕೋಬೇಕು. ಈಗ ಹಾಡಾಡ್ತೀವಿ, ಅದ್ಭುತ ಮಾಡಬೇಕು, ಅದ್ಭುತ ಮಾಡಬೇಕು. ಈ ಕಾರ್ಯದಲ್ಲಿ ನೀನೇನೇ ಜಯ ಕೊಡಬೇಕು. ಈ ಕಾರ್ಯಕ್ಕೆ ಜಯ ನೋಡ್ಲೇಬೇಕು. ಈ ಜಯ ನೋಡೋರ್ಗು ನಾನು ಬಿಡೋದೇ ಇಲ್ಲ. ಈ ರೀತಿ ನೀವು ಫೈಟ್ ಮಾಡ್ತಾ ಇದ್ರೆ ಹೆವನ್ಸ್ ರಿಲೀಸ್ ಮಾಡುತ್ತೆ ಏಂಜಲ್ಸ್. ಹalleluya. ನೀವು ಮತದ ಯೇಸು ನೋಡಿದೀರಾ, ಬೈಬಲ್ ಯೇಸು ನೋಡ್ಬೇಕು. ಮತ ಯೇಸು ನೋಡ್ಬೇಡಿ, ಎಲ್ಲೋ ಶಿಲುಬೆಲಿ ಇದ್ದಾರೆ, ಎಲ್ಲೋ ಮೇಲೆ ಪರಲೋಕದಲ್ಲಿ ಕೂತಿದ್ದಾರೆ ಅನ್ಕೊಂಬೇಡಿ. ಯೇಸು ಸ್ವಾಮಿಗೆ ನಮ್ಮ ಮಧ್ಯದಲ್ಲೇ ಇದ್ದಾರೆ. ಪವಿತ್ರಾತ್ಮನ ರೂಪದಲ್ಲಿ ಈಗ ಯೇಸು ಸ್ವಾಮಿ ನಮ್ಮ ಮಧ್ಯದಲ್ಲಿ ಇದ್ದಾರೆ. ಈಗ ಅವ್ರನ್ನ ಕನೆಕ್ಟ್ ಮಾಡೋದು ನಿಮ್ಮ ಭಕ್ತಿಗಳನ್ನ, ನಿಮ್ಮ ವಿಶ್ವಾಸ ಏನ್ ಮಾಡ್ಬೇಕು, ಒಂದು ಆಕ್ಷನ್ ಅಲ್ಲಿ ತೋರಿಸ್ಬೇಕು. ಹalleluya. ಯೌವನಸ್ಥರ ಸ್ವಲ್ಪ ಕೈ ತಟ್ಟಿ ಅದ್ಭುತ ಮಾಡಪ್ಪ, ಒಂದು ಅಭಿಷೇಕ ನನ್ನ ಮೇಲೆ ಬರ್ಲಿ, ಅಭಿಷೇಕ ಬರ್ಲಿ, ಅಭಿಷೇಕ ಬರ್ಲಿ. ಪರಿಪೂರ್ಣವಾಗಿ ಬಿಟ್ಕೊಡ್ಬೇಕು. ಆಮೇನ್. 5 ವರ್ಷ ಆಶೀರ್ವಾದ ಒಂದಿನ ಬಂದ್ಬಿಡುತ್ತೆ. ಎಷ್ಟು ಲಾಭ ಆಯ್ತು. ಹalleluya. ದೇವ್ ನೀವು ಎಷ್ಟು ಕ್ರಿಸ್ತಿಯನ್ ನೋಡೋಣ, ಎಷ್ಟು ನಂಬ್ತೀರ ಅಂತ ದೇವ್ರು ನೋಡ್ತಾರೆ. ನಿಮ್ಮೊಂದಿಗೆ ದೇವರದನ್ನ ದೇವ್ರು ತೋರಿಸ್ತಾರೆ. ಹalleluya. ಯಾವಾಗೆಲ್ಲ ನಿಮ್ಮ ಮನೆಯಲ್ಲ ನಿಮ್ಮನ್ನ ಬೈತಾರೋ ಉಗಿತಾರೋ ಅದೇ ಒಂದು ಚಾಲೆಂಜ್ ತಗೋಬೇಕು. ಇವತ್ತು ಇವರ ಬಾಯಿಗಳೇ ನನ್ನ ಜೊತೆ ದೇವ್ರದನ್ನ ಅವ್ರು ನೋಡೋತ್ರ ನೀನ್ ಮಾಡ್ಲೇಬೇಕು. ಅದನ್ನ ಈಗ ನೀವು ಮನೇಲಿ ಅದೆಲ್ಲ ಮಾಡಕ್ ಆಗಲ್ಲ. ಅದಕ್ಕೆ ಚರ್ಚಿನದು ಏನಂತಂದ್ರೆ, ಈಗ ನೋಡಿ ನಿಮ್ಗೆ ಎಷ್ಟು ಸ್ವತಂತ್ರ ಇದೆ. ಎಲ್ಲಾ ಚರ್ಚೆಗಳ ಕಿರ್ಚಕ್ ಆಗಲ್ಲ. ಅಕ್ಕಪಕ್ಕ ಜನ ಓಡ್ ಬಂದ್ಬಿಡ್ತಾರೆ, ಯಾಕೆ ಸೌಂಡ್ ಮಾಡ್ತಾ ಇರ್ತೀವಿ. ನಮ್ಗೆ ಒಳ್ಳೆ ಸಮಯ, 5 ವರ್ಷದಿಂದ ಕಿರ್ಸ್ತಾನೆ ಇದೀವಿ, ಚೆನ್ನಾಗಿ ಕಿರ್ಚ್ಬಿಡ್ಬೇಕು. ಹalleluya. ನೆಕ್ಸ್ಟ್ ನಾವು ಸಭೆಲ್ಲ ಕಟ್ಟಿದ್ರೆ ಸೌಂಡ್ ಪ್ರೂಫ್ ಏನೇ ಇವಾಗ ಕಮ್ಮಿ. ಹalleluya. ಕಿರ್ಚಿಗೆ ನಾವು ಪೂರ ಫುಲ್ ಕೇಳಿಸ್ಬೇಕು. ಕರೆಕ್ಟ್ ಆಗಿ ಪ್ರೀಡಸ್ ಜನಕ್ಕೆ ಹೋಗ್ತಿರ್ತಾರೆ, ಫಟ್ಟನ್ನ ಟರ್ನ್ ಹalleluya. ಇದೆಲ್ಲ ಅದ್ಭುತ ನಡೆದಿದೆ. ರೋಡಲ್ಲಿ ಹೋಗೋರು ಎಷ್ಟೋ ಜನ ರೋಡಲ್ಲಿ ಹೋದ್ರಲ್ಲ ಬಂದಿದ್ದೀರಾ. ಹಾಗೆ ಇಲ್ಲಿ ಹೀಲಿಂಗ್ಸ್ ಏಂಜಸ್
ನಾನು ಅದನ್ನೇ ಈಗ ಪ್ರೇಯರ್ ಬೆಳಗ್ಗೆ ಮುಂಜಾನೆ ನಮ್ಮ ಪ್ರೇಯರ್ ಏನ್ ನೋಡ್ದೆ ಅಂದ್ರೆ ಇಲ್ಲಿ ಏಂಜಸ್ ಎಲ್ಲ ನಿಮ್ಮನ್ನು ಮುಟ್ತಾ ಇದಾರೆ, ಏಂಜಸ್ ಎಲ್ಲ ಅದನ್ನೇ ನೋಡ್ಕೊಂಡ್ ಬಂದಿರೋ ನಾನು. ಸ್ವಲ್ಪ ನಿಮಗೆ ಆ ಫೇತ್ ನ ಕಲ್ಸ್ಕೊಟ್ಬಿಟ್ರೆ ಈಗ ನಿಮಗೆ ಪವಿತ್ರ ಆತ್ಮ ಮುಟ್ಬಿಡ್ತಾರೆ, ಏಂಜಸ್ ನಿಮ್ಮನ್ನು ಮುಟ್ಬಿಡ್ತಾರೆ. ನೀವು ಸ್ವಲ್ಪ ಜಾಗ ಕೊಡ್ಬೇಕು. ಈಗ ದೇವ್ರು ಹೇಳ್ತಾರೆ ನಿನ್ ನಂಬಿಕೆ ಕರೆಕ್ಟು, ಈಗ ಅವ್ರ ನಂಬಿಕೆ ಬೇಕಲ್ವಾ, ಅದಕ್ಕೆ ಅವ್ರಿಗೂ ನೀನೇನ್ ಮಾಡ್ಬೇಕು, ನಂಬಿಕೆನ ಕಲಿಸ್ಬೇಕು. ಹೇಗೆ? ಆದ್ರಿಂದ ಆ ಫೋರ್ಸ್ ತಗೊಳ್ಬೇಕು. ಆಮೇನ್. ಅನ್ನಲ್ಲಿಗೆ ಬಂದು ಮಕ್ಕಳಿರ್ಲಿಲ್ಲ, ಆದ್ರೆ ಆಕೆ ಬಂದು 2 ಅವರ್ ಪ್ರೇಯರ್ ಮಾಡಿಲ್ಲ, 1 ಅವರ್ ಪ್ರೇಯರ್ ಮಾಡಿಲ್ಲ. ಆ ಒಂದು ಬಿಸಿಯಲ್ಲಿ ಏನ್ ಮಾಡ್ಲು, ನನಗೊಂದು ಮಗು ಕೊಡೋದು ನಾನು ಬಿಡಲ್ಲ. ಹಲ್ಲೆಲೂಯಾ. ನನಗೊಂದು ಅದ್ಭುತ ನೀ ಮಾಡ್ಲೇಬೇಕು. ಈ ಡಿಸೆಂಬರ್ ತಿಂಗಳಲ್ಲಿ ಏನ್ ಮಾಡ್ತಾರೋ ಗೊತ್ತಿಲ್ಲ. ನಾನು ಸಭೆಗೆ ಒಂದು ಆಶೀರ್ವಾದ ಇರ್ಬೇಕು, ನನ್ನ ಮನೆಗೆ ಒಂದು ಸೆಟ್ಲ್ ಆಗ್ಬಾರ್ದು ಗೊತ್ತಾ. ಈ ಕ್ರಿಸ್ಮಸ್ ನಾವೇನು ಮಾಡಲ್ಲ ಬಿಡು. ನೋಡಿ, ನೀವೇ ಎಲ್ಲ ಸೈತಾನ್ ಜಾಗ ಕೊಟ್ಬಿಟ್ರಿ, ಇನ್ನು ಬರ್ಲೇ ಇಲ್ಲ. ಈ ಸತಿ ನಾವೇನ್ ಮಾಡಲ್ಲ, ಈ ಸತಿ ಕ್ರಿಸ್ಮಸ್ ಮಾಡೋಣ ನೋಡಿ, ಇನ್ನು ಬರ್ಲಿ. ಸೈತಾನ್ ಹಾಕ್ಬಿಟ್ಟು ಎಲ್ಲ ಪ್ರಾಬ್ಲಮ್ ಆಗ್ಬಿಟ್ಟ. ಈ ಸತಿ ನಾವು ಕ್ರಿಸ್ಮಸ್ ಮಾಡಲ್ಲ, ಈ ಸತಿ ನಾವು ಬಟ್ಟೆ ತಗೊಳಲ್ಲ, ಈ ಸತಿ ಏನೋ ಅಷ್ಟೊಂದು ಚೆನ್ನಾಗಿಲ್ಲ ಅನ್ಸುತ್ತೆ. ಯಾವಾಗ್ಲೂ ಮೂಡಲ್ಲಿ ಹೋಗ್ಬಾರ್ದು, ನಾವು ವಿಶ್ವಾಸದಲ್ಲಿ ಹೋಗ್ಬೇಕು. ಅನೇಕ ಹೇಳ್ತಾರೆ ಕ್ರಿಸ್ಮಸ್ ಡಿಸೆಂಬರ್ ಬಂದು ಅನೇಕರಿಗೆ ದುಡ್ಡೇ ಸಿಗಲ್ಲ. ಜನರಿಗೆ ಅನುಭವಗಳಾಗಿದೆ. ಈ ಡಿಸೆಂಬರ್ ಬಂದು ಅನೇಕರಿಗೆ ದುಡ್ಡು ಸಿಗಲ್ಲ. ಈ ತಿಂಗಳೇ ಜಾಸ್ತಿ ದುಡ್ಡು ಬರ್ಬೇಕು. ಆಮೇಲೆ ಹೇಳಿದ್ರು ಸರ್, ಎಲ್ಲಾ ತಿಂಗಳ ದುಡ್ಡು ಬರ್ತದೆ ಬಸ್, ಡಿಸೆಂಬರ್ ಬಂದ್ಬಿಟ್ರೆ ದುಡ್ಡೇ ಸಿಗಲ್ಲ ಅಂದ್ರು. ಅದಕ್ಕೆ ಸಿಗಲಿ ಬಾಯಲ್ಲಿ ಹೇಳಿ ನಿಮ್ಗೆ ಸಿಗ್ತಾ ಇಲ್ಲ. ಇನ್ಮೇಲೆ ಡಿಸೆಂಬರ್ ತಿಂಗಳ ಜಾಸ್ತಿ ದುಡ್ಡು ಸಿಗುತ್ತೆ. ಅದಕ್ಕೆ ಒಂದೊಂದು ತಿಂಗಳು ನಾನು ನೋಟ್ ಮಾಡ್ತೀನಿ. ಅದಕ್ಕೆ ಒಂದು ಡೈರಿ ಇಟ್ಕೊಡ್ತೀನಿ. ಒಂದೊಂದು ವಾರ, ಒಂದೊಂದು ತಿಂಗಳು ನಡೆಯುವ ಘಟನೆಗಳನ್ನ ಎಲ್ಲ ನಾನು ಬರಿತೀನಿ. ನಾನು ಅದಕ್ಕೆ ಯಾರು ಸಂಧಿಸಿದೆ, ಯಾವ್ದೆಲ್ಲ ದೇವ್ರು ಮಾತಾಡಿದ್ರು, ಎಲ್ಲ ಅನುಭವಗಳು, ಯಾವ್ದು ದೇವ್ರು ಒಳ್ಳೇದು ಮಾಡಿದ್ರು ಎಲ್ಲ ನಾನು ಬರಿತೀನಿ. ಡೈರಿಯಲ್ಲಿ ಬರೆದು ಏನ್ ಮಾಡ್ತೀನಿ, ಈ ಡಿಸೆಂಬರ್ ತಿಂಗಳಲ್ಲಿ ಬರೀ ಸ್ತೋತ್ರ ಅಷ್ಟೇನೆ. ಆಮೇಲೆ ಎಲ್ಲ ನೋಡ್ತೀನಿ, ಓ ಥ್ಯಾಂಕ್ ಯು, ಈಗೆಲ್ಲ ನೀವು ನಡೆಸಿರೋ ದೇವ್ರೆ ಸ್ತೋತ್ರಪ್ಪ, ಥ್ಯಾಂಕ್ ಯು ಲಾರ್ಡ್. ಇದು ನಡೆದಿಲ್ವಲ್ಲ, ಆಮೇಲೆ ಇದು ಪೆಂಡಿಂಗ್ ಅಲ್ಲಿ ಇದೆಯಲ್ವಾ ಸರ್, ಸ್ವಲ್ಪ ಸೈಡ್ ಆಗೋಣ. ಆಮೇಲೆ ನೋಡಿ, ದೇವ್ರ ವ್ಯಾಲ್ಯೂ ಮಾಡ್ಬೇಕು. ಹಲ್ಲೆಲೂಯಾ. ಸೈತಾನ್ ಉದ್ದೇಶ ಏನ್ ಗೊತ್ತಾ, ನಿಮ್ಮನ್ನ ವಾಗ್ದಾನ ಮರೆಯೋ ತರ ಮಾಡ್ಬೇಕಷ್ಟೇ. ದೇವ್ರು ನಿಮ್ಗೆ ಏನೋ ಹೇಳಿದ್ರು ಅದನ್ನ ಮರ್ತು ಬಿಟ್ರೆ ಅದು ಬರಲ್ಲ ಅಷ್ಟೇನೆ. ಅದನ್ನ ಬಿಗಿಯಾಗಿ ಇಟ್ಕೊಬೇಕು. ಕೊರಂಗು ಬಿಡಿ ಪಾತ್ರಕ್ಕಿಂಗ್ಲ ಕೋತಿ ಹಿಡಿತಾ ನೋಡಿದೀರಾ? ಕೋತಿ ಹಿಡಿದು ಹೆಂಗ್ ಹಿಡಿತಾರೆ ಗೊತ್ತಾ? ಕೋತಿ ಹಿಡಿಯೋರು ಹಳ್ಳ ಮಾಡಿ ಏನ್ ಮಾಡ್ತಾರೆ, ಮರಗಣಸನ್ನ ಅಡ್ಡಾಡ ಇಟ್ಬಿಡ್ತಾರೆ. ಹಳ್ಳ ಮಾಡಿ ಅಲ್ಲೇ ಮರಗಣಸ್ ಇಟ್ಬಿಡ್ತಾರೆ. ಅದ್ರ ಓಲಿಗಿರುತ್ತೆ. ಕೋತಿ ಏನ್ ಮಾಡುತ್ತೆ, ಹೋಗಿ ಮರಗಣಸ್ ಅಂತ ಹೋಗಿ ಹಿಡಿದು ಬಿಡುತ್ತೆ. ಆದ್ರೆ ಎತ್ತಕ್ಕಾಗಲ್ಲ, ಯಾಕಂದ್ರೆ ಒಳಗೆ ಅದಕ್ಕೆ ಹಚ್ಕೊಂಡ್ಬಿಟ್ಟಿದೆ. ಈಗ ಅದು ಹಿಡಿದು ಬಿಟ್ರೆ ಅದು ಬರೋರ್ಗು ಬಿಡಲ್ಲ. ಅದಕ್ಕೆ ಬೇಡ ಏನ್ ಮಾಡ್ತಾನೆ, ಈಜ ಬಂದು, ಯಾಕಂದ್ರೆ ಅವ್ನು ಆ ಕೋತಿ ಅನ್ಕೊಂಡ್ಬಿಡ್ತು, ಆ ಕೋಲನ್ನ ಹಿಡ್ಕೊಂಡ್ಬಿಟ್ಟಿದೆ ಅನ್ಕೊಂಡ್ಬಿಟ್ಟಿದೆ. ಅದ ಕೊರಂಗು ಬಿಡಿ ಅಂತ ಹೇಳ್ತಾರೆ. ವಾಗ್ದಾನಗಳನ್ನ ಕೋತಿ ತರ ಹಿಡಿಬೇಕು ಅನೇಕ ಸಮಯ. ನನಗೆ ಅದೆಲ್ಲ ಗೊತ್ತಿಲ್ಲ. ಆಮೇಲೆ ಅದಕ್ಕೆ ಅನೇಕರು ಶನಿವಾರ ಫೋನ್ ನಾನು ತೆಗಲ್ಲ. ಯಾಕೆ ಗೊತ್ತಾ, ಪಾಸ್ಟರ್ ನಮಗೆ ಸ್ಥಿತಿ ಬರಕ್ಕೆ ಅದೆಲ್ಲ ನಾನು ಕೇಳಕ್ಕೆ ಹೋಗಲ್ಲ. ಪ್ರೈಸ್ ಅಲ್ಲ. ಅದಕ್ಕೆ ಶನಿವಾರ ಫೋನ್ ಯಾರನ್ನ ಅಟೆಂಡ್ ಮಾಡಲ್ಲ, ಆಲ್ಮೋಸ್ಟ್ ಅಟೆಂಡ್ ಮಾಡಕ್ ಹೋಗಲ್ಲ. ಅದ್ರಲ್ಲಿ ಈ ಸ್ಟೋರಿ ಹೇಳೋದ ಕೇಳಕ್ಕೆ ಹೋಗಲ್ಲ. ಪಾಸ್ಟರ್ ನನಗೆ ಮೈ ಹುಷಾರಿಲ್ಲ, ನಾನು ಬಾಂಧ, ಯಾಕಂದ್ರೆ ಅವ್ರು ಬರಲ್ಲ ಅಂದ್ಬಿಟ್ರೆ ಮೈಂಡ್ ಬರುತ್ತೆ, ಅಯ್ಯೋ ಅವ್ರು ಬಂದಿಲ್ಲ, ಆಮೇಲೆ ಇವ್ರು ಬಂದಿಲ್ಲ, ಅವ್ರು ಬರಲ್ಲ, ಇವ್ರು ಬರೋ ಸಭೆ ಖಾಲಿ ಆಗ್ಬಿಡ್ತಾರ ನೋಡಿ, ಸೈತಾನ್ ಔಟ್ ಆಗ್ಬಿಡ್ತಾನೆ. ಅದಕ್ಕೆ ಯಾರು ಬರ್ಲಿ, ಆಮೇಲೆ ನಾನ್ ಜನಗಳನ್ನ ಕರ್ಕೊಂಡ್ ಬಂದೇ ಬರ್ತೀನಿ. ಕಾಯಿಲೆ ಗುಣ ಆಗ್ತಾರೆ. ಆಮೇಲೆ ಸ್ವಲ್ಪ ನೀವು ಆಸೆ ಪಡ್ಬೇಕಷ್ಟೇ. ಹಾಗೇನೆ ಈ ತಿಂಗಳು ರೆಸ್ಟೋರೇಷನ್ ತಿಂಗಳು. ಹಲ್ಲೆಲೂಯಾ. ಎಲ್ಲಿಂದನೋ, ಯಾರ ಮುಖಾಂತರನೋ, ಯಾವ ರೀತಿನೋ ಏನೋ ಒಂದು ಅದ್ಭುತ ನಿಮ್ ಜೀವನದಲ್ಲಿ ಏನೋ ಒಂದು ಕಳ್ಕೊಂಡಿದ್ದು ನಿಮ್ ಕೈಗೆ ಬರ್ಬೇಕು. ನಿಮ್ ಕೈಗೆ ಬರ್ಬೇಕು. ನಿಮ್ಮ ಮನೆಗಳಿಗೆ ಬರ್ಬೇಕು. ಕಳ್ಕೊಂಡ ಸಂಬಂಧ ಬರ್ಬೇಕು. ಕಳ್ಕೊಂಡ ಸ್ಪಿರಿಚುಯಾಲಿಟಿ ಬರ್ಬೇಕು. ಕಳ್ಕೊಂಡ ಅಭಿಷೇಕ ಬರ್ಬೇಕು. ಕಳ್ಕೊಂಡ ವರಗಳು ಬರ್ಬೇಕು. ಯೇಸುವಿನ ನಾಮದಲ್ಲಿ ಕಳ್ಕೊಂಡ ಆರೋಗ್ಯ receive in the name of Jesus. Yes. Hallelujah. ವಂದನೆಗಳು. ಹಾಗೆ ಎಲ್ಲ ಕಣ್ಗಳು ಮುಚ್ಚಿ. ಎಲ್ಲರ ಜೀವನದ ನಷ್ಟಗಳಾಗಿದೆ, ಎಲ್ಲರ ಜೀವನದಲ್ಲಿ ಅವಮಾನಗಳಾಗಿದೆ, ಎಲ್ಲರ ಜೀವನದಲ್ಲಿ ಏಮಾರಿಸಲ್ಪಟ್ಟಿದ್ದೀರಾ. ನಿಮ್ಮ ಅನೇಕರು ಏಮಾರಿಸಿದ್ದಾರೆ. ಚಿಂತೆ ಮಾಡಬೇಡಿ, ದೇವರು ಎಲ್ಲವನ್ನ ತಿರುಗಿಸಿ ಕೊಡುವನು, ಎಲ್ಲವನ್ನು ವಾಪಸ್ ಕೊಡುವನು. ಕಳಕೊಂಡು ಹತ್ತಿಗೆ ಬರುವಂತೆ ಯೌವನವನ್ನು ಹತ್ತಿಗೆ ಬರುವಂತೆ ಯೌವನ ರಿಲೀಸ್ ಮಾಡ್ತೇನೆ. Hallelujah.
Receive the restoration. Good. Receive in the name of Jesus. Hallelujah. Nandri Raja. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಿ ನಿಮ್ಮನ್ನೇ ನಂಬುವೆವು ಏಸಪ್ಪ. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಿ ನಿಮ್ಮನ್ನೇ ನಿಮ್ಮನ್ನೇ ನಂಬಿರುವೆವು. ನಿಮ್ಮಂತೆ ನಿಮ್ಮನ್ನೇ 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 ಎಷ್ಟು ನಂಬಿದ್ದಾರೆ ದೇವರನ್ನೇ ಬಾಯಿ ತೆರೆದು ಹೇಳಿ. ನೀವೇ ಮಾಡಬೇಕು ಎಂದು ಎದು ನೋಡುತ್ತಾ ಕಾಯುತ್ತಾ ಇರುವೆವು. ನೀವೇ ಮಾಡಬೇಕು ಎಂದು ಎದು ನೋಡುತ್ತಾ ಕಾಯುತ್ತಾ ನೀ ಹೇಳಿದ ವಾಕ್ಯವನ್ನು ಹಿಡಿದುಕೊಂಡು ನಿನ್ನ ಮುಖವನ್ನೇ ದೃಷ್ಟಿಸುತ್ತಾ ಇರುವೆವು. ನಿನ್ನ ಮುಖವನ್ನೇ ದೃಷ್ಟಿಸುತ್ತಾ ಅದ್ಭುತ ಮಾಡಪ್ಪ ಅದ್ಭುತ ಮಾಡಪ್ಪ ನಮ್ಮ ಜೀವಿತವೇ ನಿಮ್ಮನ್ನೇ ನಂಬುವೆವು ಏಸಪ್ಪ. Hallelujah. ನಿಮ್ಮಂತೆ ನಿಮ್ಮಂತೆ ಅದ್ಭುತ ಮಾಡಪ್ಪ ಅದ್ಭುತ ಮಾಡಪ್ಪ ನಮ್ಮ ಜೀವಿತವೇ ನಿಮ್ಮನ್ನೇ 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 ನಂಬಿರುವೆವು. ನಿಮ್ಮಂತೆ ಯಾರು ಇಲ್ಲಪ್ಪ. ನೀವೇ ಮಾಡಬೇಕು ಎಂದು ಎದು ನೋಡುತ್ತಾ ಕಾಯುತ್ತಾ ಇರುವೆವು. ನೀ ಹೇಳಿದ ವಾಕ್ಯವನ್ನು ಹಿಡಿದುಕೊಂಡು ನಿನ್ನ ಮುಖವನ್ನೇ ದರ್ಶಿಸುತ್ತಾ ಇರುವೆವು. ನಿನ್ನ ಮುಖವನ್ನೇ ಅದ್ಭುತ ಮಾಡಪ್ಪ ಅದ್ಭುತ ಮಾಡಪ್ಪ ನಮ್ಮ ಜೀವಿತವೇ
ನಿಮ್ಮಂತೆ ಹಾಗೆ ಎಸ್ ನಿಮ್ಮಲ್ಲಿ ನಂಬಿದ್ದೇವೆ. Hallelujah. ಎಲ್ಲ ಸ್ತುತಿ ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿಸಿ ಆಮೆನ್. ಯೇಸುವಿನ ನಾಮದಲ್ಲಿ ಆಮೆನ್. ಆಮೆನ್.